ನಾನು ಒಂದೇ ಒಂದು ದೇವ್ರ ಹತ್ರ ನಿಮ್ಮ ಮೂಲಕ ಬಿಡ್ಕೊಳೋದಷ್ಟೇ. ದರ್ಶನ್ ಸರ್ ಆದಷ್ಟು ಬೇಗ ನಿರಪರಾಧಿ ಹೇಳ್ಕೊಂಡು ಹೊರಗೆ ಬರಲಿ ಅನ್ನೋದು ಅಷ್ಟೇ ಬಿಡ್ಕೊತೀನಿ, ಹೆಚ್ಚಿಗೆ ಏನಿಲ್ಲ. ಅವ್ರನ್ನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಕರೆದು ನಾನು ಹೋಗ್ತೀನಿ, ಕೆಲಸಕ್ಕಿಂತ ಹೋಗ್ತೀನಿ. ಆದರೆ ನಾನೀಗ ಅನ್ಕೊಂಡಿರೋ ಪ್ರಾಜೆಕ್ಟು ಸ್ಟಾರ್ ಬ್ರಿಡ್ಜ್ ಅಂತ ಅದರ ಹೆಸರು. ಅದನ್ನು ನಾನು ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ಮೇಲೆ ಕರೆದ್ರೆ ನಾನು ಅದಕ್ಕೆ ಅವ್ರಿಗೆ ಫುಲ್ ಟೈಮ್ ಆಗಿ ಮಾಡೋಕ್ಕಾಗಲ್ಲ, ಪಾರ್ಟ್ ಟೈಮ್ ಆಯಿತು ಮಾಡ್ತೀನಿ. ಅವ್ರು ಕರೆದು ನಾನು ಗ್ಯಾರಂಟಿ ಹೋಗ್ತೀನಿ, ಅವ್ರಿಗಿಲ್ಲ ಅನ್ನೋಕ್ಕಾಗಲ್ಲ. ನಾನು 8 ಕೋಟಿ ₹1 ತೆಗ್ಸಿಲ್ಲ ಇದ್ದು ನಾನು ತೆಗ್ಸ ₹1 ಇಲ್ಲ ಸರ್. ಹಾಗೆ ಇದೆ 8 ಕೋಟಿ ಯಾರ್ಯಾರು ಕೊಟ್ಟಿದ್ರೆ ಎಲ್ಲ ಹೋಗಿ ಭೇಟಿ ಆಗಿದೆ ಸರ್. ಬೇರೆಗೆ ಅದಕ್ಕೆ ಸಂಬಂಧ ಇಲ್ಲ. ಎಲ್ಲರ ಮನೆಗೆ ಹೋಗಿದ್ದೀನಿ, ಎಲ್ಲರೂ ನಾನು ದುಡ್ಡು ಕೊಟ್ಟರು ಇಷ್ಟು ಮನೆಗೆ ಹೋಗಿದ್ದೀನಿ ಸರ್. ಅವ್ರ ಮನೆಗೆ ಹೋಗಿ ಕೂತು 2 ಕ್ಲಾಸ್ ಮಾತಾಡಿದ್ದೀನಿ ಸರ್. ಈ ಕಥೆ ನಾನು ನಿಮ್ಗೆ ಇಷ್ಟು ವಿಷಯ ಒಮ್ಮೆ ಹೇಳಿದ್ದೀನಿ ಸರ್. ಅವ್ರಿಗೆಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದ್ಸಲ ಹೇಳಿದ್ದೀನಿ ಸರ್. ಇಲ್ಲ, ನಾನು ಫಿಲ್ಮ್ ಲೈನಲ್ಲಿ ಇತ್ತಾಗ ಡೈರೆಕ್ಟರ್ ಆದೆ, ಪ್ರೊಡ್ಯೂಸರ್ ಆದೆ, ಡಿಸ್ಟ್ರಿಬ್ಯೂಟರ್ ಆದೆ, ಬಿಸಿ ಆಗಿಬಿಟ್ಟೆ. ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ಏನು ಮಾಡ್ತು, ನಾನು ದರ್ಶನ ಮ್ಯಾನೇಜರ್ ಹೋಗ್ಬಿಟ್ಟೆ. ಫುಲ್ಲು ಕ್ರೇಜ್ ಇದ್ದಿದ್ದರಿಂದ ನಾನು ಒಬ್ಬ ನನಗೆ ಬೇಕಾಗಿರೋ ಫ್ರೆಂಡ್ಗೆ ಅದನ್ನು ಹಚ್ಕೊಟ್ಟೆ. ಅವ್ನು ಚೆನ್ನಾಗಿ ಮಾಡ್ತಾರೆ. ಅವ್ನು 6 ತಿಂಗಳು ಚೆನ್ನಾಗಿ ನಡೆಸ್ದ. ಅವ್ನದೇನೋ ಪರ್ಸನಲ್ ಪ್ರಾಬ್ಲಮ್ಮು ಚೆನ್ನಾಗಿ. ಆಮೇಲೆ ಬರ್ತಾ ಅವ್ನು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಅದೇನೇನೋ ಅಷ್ಟೊತ್ತಿಗೆ ನಾವು ವಿಜಯನಗರದಲ್ಲಿ ಮಾಡಿದ್ದು, ಅಲ್ಲಿ ಒಂದು 4-5 ಹೋಟೆಲ್ ಓಪನ್ ಆಗಿಬಿಟ್ಟು ಅಷ್ಟೊತ್ತಿಗೆ ನಮ್ಮದು ಕಡಿಮೆ ನಡೀತಾ ಇತ್ತು. ಅವನು ಮಾಡೋಕ್ಕಾಗ್ತಿರಲಿಲ್ಲ. ನಾನು ಹೋಗಿ ವಾಪಸ್ ಅದನ್ನು ರೀಟೇಕ್ ಮಾಡ್ಕೊಳ್ಳೋ ಪರಿಸ್ಥಿತಿ ಒಳಗಿರಲಿಲ್ಲ. ನನ್ನ ಪೊಸಿಷನ್ನೇ ಬೇರೆ ಆಗಿತ್ತು. ಹೀಗಾಗಿ ಸುಮ್ಮನೆ ಲಾಸ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಆಗಿ ನಾವು ಅದನ್ನು ನಡೆಸೋದಕ್ಕಿಂತ ಸುಮ್ಮನೆ ಅದನ್ನು ಮುಚ್ಚಿಬಿಡೋದು ಬೆಟರ್ ಅನ್ನಿಸ್ತು. ಅರ್ಜುನ್ ಸರ್ಜಾ ಅವ್ರನ್ನ ಭೇಟಿ ಮಾಡೋಕ್ಕೆ ಅವ್ರ ಲಾಯರ್ ಥ್ರೂ ಹೋಗಿದ್ದೀನಿ, ಅವ್ರ ಮ್ಯಾನೇಜರ್ ಅನಿರುದ್ಧ ಥ್ರೂ ಹೋಗಿದ್ದೀನಿ. ಅವರೆಲ್ಲೋ ಸ್ವಲ್ಪ ಬಿಸಿ ಇದ್ದಾರೆ, ಮೀಟ್ ಆಗಿಲ್ಲ. ಮುಗಿದ ತಕ್ಷಣವೇ ನಾನು ಎಷ್ಟು ಕೆಲಸ ಇರೋದು ಅರ್ಜುನ್ ಸರ್ಜಾ ಸರ್. ನನಗೆ ಮೀಟ್ ಹಾಕೊಂಡು ಅವಕಾಶ ಕೊಡಿ.